ಶಾಸ್ತ್ರದ ಅರ್ಥ ಮತ್ತು ವ್ಯಾಪ್ತಿಯ ಬಗ್ಗೆ ತಿಳ್ಕೊತಾ ಹೋಗೋಣ. ತತ್ವಶಾಸ್ತ್ರ ಅನ್ನೋದು ಮನುಷ್ಯನಲ್ಲಿ ಇರುವಂತಹ ಜೀವನದ ಒಂದು ಅಧ್ಯಯನ ಅಷ್ಟೆ. ಅದನ್ನು ನಾವು ತುಂಬ ವಿಶಿಷ್ಟವಾಗಿ ಓದಬೇಕಾಗುತ್ತೆ. ಇದೊಂದು ಪ್ರಾಚೀನವಾದಂತಹ ಒಂದು ತತ್ವಶಾಸ್ತ್ರ ಆಗಿದ್ದು, ಪ್ರಾಚೀನ ಕಾಲದಿಂದಲೂ ಮನುಷ್ಯನು ಮಾಡುವಂತಹ ಕೆಲಸಗಳನ್ನು ಅಧ್ಯಯನ ಮಾಡುವಂತಹ ಒಂದು ಅಂಶವೇ ತತ್ವಶಾಸ್ತ್ರ. ಮೊದಲಿಗೆ ಅದರ ಪರಿಚಯನ ಮಾಡ್ಕೊಳ್ಳೋದಾದರೆ, ತತ್ವಶಾಸ್ತ್ರ ಮಾನವನ ಚಿಂತನೆಯ ಅತ್ಯಂತ ಪ್ರಾಚೀನ ಮತ್ತು ಮಹತ್ವದ ವಿದ್ಯೆ. ಮನುಷ್ಯನು ತನ್ನ ಜೀವನ, ಜಗತ್ತು, ಸತ್ಯ, ದೇವರು, ಆತ್ಮ, ಜ್ಞಾನ ಮತ್ತು ಮೌಲ್ಯಗಳ ಬಗ್ಗೆ ಆಳವಾದ ಚಿಂತಿಸುವಂತಹ ಪ್ರಾರಂಭಿಸಿದಾಗ ತತ್ವಶಾಸ್ತ್ರ ಹುಟ್ಟಿಕೊಂಡಿತು. ಇದು ಕೇವಲ ಸಿದ್ಧಾಂತಗಳ ಅಧ್ಯಯನವಲ್ಲ, ಜೀವನವನ್ನು ಅರಿಯುವ ವಿಧಾನವೂ ಆಗಿದೆ. ಮಾನವನ ಜೀವನದ ಮೂಲಭೂತ ಪ್ರಶ್ನೆಗಳಿಗೆ ತಾರ್ಕಿಕ ಮತ್ತು ವಿಚಾರಪೂರ್ವ ಉತ್ತರಗಳನ್ನು ಹುಡುಕುವ ವಿದ್ಯೆಯೇ ತತ್ವಶಾಸ್ತ್ರ. ಹೌದು, ತತ್ವಶಾಸ್ತ್ರ ಒಂದು ಪ್ರಾಚೀನ ಮಹತ್ವವಾದಂಥ ವಿದ್ಯೆ. ಯಾಕಪ್ಪ ಅಂದರೆ ಇದು ತುಂಬ ವರ್ಷಗಳ ಹಿಂದಿನಿಂದನೂ ಸಹ ಮಾನವನ ವಿಚಾರಗಳನ್ನು ತಿಳಿಸ್ತಾ ಬರ್ತಾ ಇರುತ್ತೆ. ಮಾನವನ ಬರೀ ಜೀವನ ಶೈಲಿಯನ್ನು ತಿಳ್ಕೊಳ್ಳೋದಂತಲ್ಲ, ಜಗತ್ತು ಯಾವ ರೀತಿ ಇದೆ, ಸತ್ಯ ಅಂದರೆ ಏನು, ದೇವರು ಅಂದರೆ ಏನು, ಆತ್ಮ ಅಂದರೆ ಏನು, ಜ್ಞಾನ ಅಂದರೆ ಏನು, ಮೌಲ್ಯಗಳ ಬಗ್ಗೆ ಆಳವಾಗಿ ಚಿಂತನೆ ಮಾಡ್ತಾ ಇರುವಾಗಲೇ ಬೆಳಕಿಗೆ ಬಂದಿದ್ದು ಅಂದರೆ ಉಟ್ಕೊಂಡಿದ್ದಂಥದ್ದೇ ಈ ತತ್ವಶಾಸ್ತ್ರ ಆಗಿದೆ. ತತ್ವಶಾಸ್ತ್ರವು ಬರೀ ಸಿದ್ಧಾಂತಗಳನ್ನು ಅಂದರೆ ಮನುಷ್ಯ ಯಾವ ರೀತಿ ಇದ್ದ ಉಲ್ಲೇಖಿಸ್ತಾ, ಅವನು ಯಾವ ರೀತಿ ಅವನ ಬ್ರೈನ್ ಕೆಲಸ ಮಾಡುತ್ತೆ ಅನ್ನೋದನ್ನ ಅಲ್ಲದೇ ಜೀವನವು ಯಾವ ರೀತಿ ನಡೆದುಕೊಳ್ಳಬೇಕು, ಯಾವ ರೀತಿ ಇದೆ ಅನ್ನೋದನ್ನ ಅರ್ಥ ಮಾಡಿಸೋದಾಗಿದೆ. ಹಾಗೆ ಅನೇಕ ಗೊಂದಲಗಳಿಂದ ತುಂಬಿಕೊಂಡಿರುವಂತಹ ವಿಚಾರಗಳಿಗೆ ಪೂರ್ಣತೆ ಈ ತತ್ವಶಾಸ್ತ್ರದಲ್ಲಿ ಸಿಗುತ್ತೆ. ಹಾಗೆ ವಿಚಾರದ ಪೂರ್ಣತೆ ಹಾಗೂ ಉತ್ತರಗಳನ್ನು ಹುಡುಕುವ ವಿದ್ಯೆಯಾಗಿ ಈ ತರ್ಕಶಾಸ್ತ್ರವನ್ನು ನಾವು ನೋಡ್ಬೋದಾಗಿದೆ.